ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಿಮಗೆ ತುಂಬ ಇಷ್ಟ ಆಗೋ ಸುದ್ದಿ ಮತ್ತೆ ಪಾಕಿಸ್ತಾನದಿಂದ ಬರ್ತಾ ಇದೆ. ಅಲ್ಲಿ ಲಷ್ಕರ್ ಉಗ್ರನೊಬ್ಬನಿಗೆ ನಡು ರಸ್ತೆಯಲ್ಲಿ ನಿಲ್ಲಿಸಿಕೊಂಡು ಅಲ್ಲೇ ಟಿಕೆಟ್ ಕೊಟ್ಟಿದ್ದಾರೆ. ಹಾಗೆ ಖೈಬರ್ ಪಖ್ತೂನ್ಖ್ವಾದಲ್ಲಿ ಟಿಟಿಪಿ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡಿದೆ. 55 ಬಲೂಚ್ ರೆಜಿಮೆಂಟ್ನ ಯೋಧರು ಸೇರಿದಂತೆ ನಾನಾ ಪಡೆಗಳ ಸುಮಾರು 18 ಮಂದಿ ಪಾಕಿಸ್ತಾನಿ ಸೈನಿಕರು ಸಾವಿಗೀಡಾಗಿರೋ ಸುದ್ದಿಗಳು ಬರ್ತಾ ಇವೆ. ಹಾಗಾದರೆ ಪಾಕಿಸ್ತಾನದಲ್ಲಿ ಹೂರಿಫೈ ಆದವನು ಯಾರು ಅನ್ನೋದನ್ನು ಮೊದಲು ನೋಡಿ, ಆ ನಂತರ ಟಿಟಿಪಿ ದಾಳಿಗಳ ಬಗ್ಗೆ ನಿಮಗೆ ಹೇಳ್ತೀನಿ. ತಡ ಯಾಕೆ, ಬನ್ನಿ ನೋಡೇ ಬಿಡೋಣ. ಗೆಳೆಯರೆ, ನೀವು ಗಮನಿಸ್ತಾ ಇರಬೇಕು, ಪಾಕಿಸ್ತಾನದಲ್ಲಿ ಈ ವರ್ಷ ಆರಂಭದಿಂದ ಕೂಡ ಟಿಕೆಟ್ ಡೆಲಿವರಿ ಕೆಲಸ ರಭಸವನ್ನು ಪಡ್ಕೊಂಡಿದೆ. ಅದು ಯಾರೋ ಗೊತ್ತಿಲ್ಲ, ಅವರನ್ನು ಹೆತ್ತವರು ಹೊಟ್ಟೆ ತಣ್ಣಗಿರಲಿ ಅಂತೂ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ಗಳನ್ನು ಹುಡುಕಿ ಅವರಿಗೆ ನೇರವಾಗಿ ಟಿಕೆಟ್ ಕೊಡ್ತಾ ಬರ್ತಾ ಇದ್ದಾರೆ. ಈಗ ಬಲೂಚಿಸ್ತಾನದ ರಾಜಧಾನಿ ಕ್ವೆಟಾದಲ್ಲಿ ಲಷ್ಕರ್ ಎ ತೈಬಾದ ಕಮಾಂಡರ್ ಒಬ್ಬನಿಗೆ ಅದೃಷ್ಟ ಖುಲಾಯಿಸಿದೆ. ಈ ಬಾರಿ ಲಾಟ್ರಿ ಹೊಡೆದವನ ಹೆಸರು ಕಮಾಂಡರ್ ಮೀರ್ ಶುಕ್ರ್ ಖಾನ್ ರೈಸಾನಿ. ಗೆಳೆಯರೆ, ಈ LET ಲಷ್ಕರ್ ಎ ತೈಬಾ ಅನ್ನೋದು ಕಾಶ್ಮೀರ ಮತ್ತು ಭಾರತವನ್ನು ಗಮನದಲ್ಲಿಟ್ಟುಕೊಂಡು ಸ್ಥಾಪಿಸಲಾದ ಉಗ್ರ ಸಂಘಟನೆ. ಅದರ ಕೇಂದ್ರ ಕಚೇರಿಗಳು, ಮರ್ಕಾಜುಗಳು ಪಂಜಾಬ್ ಪ್ರಾಂತ್ಯದಲ್ಲಿವೆ. ಅದರ ಸ್ಥಾಪಕರು, ನಾಯಕರು ಎಲ್ಲ ಕೂಡ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಿಂದ ಬಂದವರೇ. ಆದರೆ ಈ ಸಂಘಟನೆ ಕೇವಲ ಪಂಜಾಬಲ್ಲಿ ಮಾತ್ರ ಇಲ್ಲ, ಅಲ್ಲಿ ಮಾತ್ರ ಇದ್ದರೆ ಈ ಸಂಘಟನೆಗಳಿಗೆ ಸಾಯೋದಕ್ಕೆ ಜನ ಸಿಗೋದಿಲ್ಲ. ಇವರು ಹೇಳೋ ಹೂರ್ ಕತೆಗಳು, ಸತ್ತ ಮೇಲೆ ಸಿಗೋ ಬಿರಿಯಾನಿ, ಹೆಂಡ, ಇದನ್ನು ಪಾಕಿಸ್ತಾನಿ ಪಂಜಾಬಿಗಳು ನಂಬೋದಿಲ್ಲ. ಅವರಿಗೆ ಇದೆಲ್ಲ ಬದುಕಿದ್ದಾಗಲೇಬೇಕು. ಹೀಗಾಗಿ ಸತ್ತ ಮೇಲೆ ಏನೋ ಸಿಗುತ್ತೆ ಅನ್ನೋ ಕತೆಗಳನ್ನು ಇವರು ಖೈಬರ್, ಬಲೂಚ್ ಮುಂತಾದ ಭಾಗಗಳಲ್ಲಿ ಹೇಳಬೇಕು. ಅಲ್ಲಿಂದಲೇ ಉಗ್ರರನ್ನು ರಿಕ್ರೂಟ್ ಮಾಡ್ಕೋಬೇಕು. ಸೊ ಪಾಕಿಸ್ತಾನದ ಖೈಬರ್ ಭಾಗದಲ್ಲಿ ಈ ಉಗ್ರ ಸಂಘಟನೆಗಳ ಸಾಕಷ್ಟು ಬ್ರಾಂಚುಗಳಿವೆ. ಇನ್ನು ಪಂಜಾಬ್ ಭಾಗದಲ್ಲಿನ ಕೇಂದ್ರಗಳು, ಕಾಶ್ಮೀರದ ಗಡಿಯಲ್ಲಿನ ಉಗ್ರ ತರಬೇತಿ ಶಿಬಿರಗಳು, ಇವೆಲ್ಲ ಆಗಾಗ ಭಾರತದ ಕೆಂಗಣ್ಣಿಗೆ ಗುರಿಯಾಗೋ ಸಾಧ್ಯತೆಗಳಿರುತ್ತವೆ. ಅದರಲ್ಲೂ ಮೊನ್ನೆ ಆಪರೇಷನ್ ಸಿಂಧೂರ್ ಆದ ಮೇಲೆ ಉಗ್ರ ಸಂಘಟನೆಗಳಲ್ಲೊಂದು ಭಯ ಕೂಡ ಶುರುವಾಗಿದೆ. ಹೀಗಾಗಿ ಅವರು ತಮ್ಮ ಬಹುತೇಕ ಶಿಬಿರಗಳನ್ನು ಖೈಬರ್ ಭಾಗಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಈ ಎಲ್ಲ ಉಗ್ರ ಸಂಘಟನೆಗಳಿಗೆ ISI ಹಣಕಾಸಿನ ನೆರವನ್ನು ಕೊಡ್ತಾ ಇತ್ತು. ಹಾಗೆ ಅವರಿಗೆ ಬೇಕಾಗೋ ಇನ್ನಿತರ ನೆರವನ್ನು ಕೂಡ ISI ಒದಗಿಸಿಕೊಡ್ತಾ ಇತ್ತು. ಈಗ ಅವರು ಅವರದ್ದೇ ಆದ ಸೋರ್ಸ್ಗಳನ್ನು ಮಾಡಿಕೊಂಡಿದ್ದಾರೆ. ಆದರೂ ISIನ ಹಸ್ತ ಈ ಉಗ್ರರ ತಲೆ ಮೇಲಿದ್ದೇ ಇದೆ. ಪಾಕಿಸ್ತಾನದಲ್ಲಿ 2 ರೀತಿಯ ಉಗ್ರ ಸಂಘಟನೆಗಳನ್ನು ಅಲ್ಲಿನ ಆಡಳಿತ ಗುರುತಿಸುತ್ತೆ. ಯಾರು ISI ಮಾತು ಕೇಳ್ಕೊಂಡು ಪಾಕಿಸ್ತಾನದಲ್ಲಿ ಆಶ್ರಯ ಪಡ್ಕೊಂಡು ಭಾರತದ ವಿರುದ್ಧ ಕೆಲಸ ಮಾಡ್ತಾರೋ ಅವರು ಪಾಕಿಸ್ತಾನಿಗಳ ಕಣ್ಣಲ್ಲಿ ಗುಡ್ ಟೆರರಿಸ್ಟುಗಳು. ಯಾರು ಪಾಕಿಸ್ತಾನದ ವಿರುದ್ಧ ಕೆಲಸ ಮಾಡ್ತಾರೆ ಅವರು ಬ್ಯಾಡ್ ಟೆರರಿಸ್ಟುಗಳು. ಇಲ್ಲಿ ಲಷ್ಕರ್, ಹಿಜ್ಬುಲ್ ಮುಜಾಹಿದೀನ್, ಜೈಷ್ ಎ ಮೊಹಮ್ಮದ್ ಇವೆಲ್ಲ ಪಾಕಿಸ್ತಾನದಲ್ಲಿ ಗುಡ್ ಟೆರರಿಸ್ಟ್ಗಳು ಅನಿಸ್ಕೋತಾರೆ. ಅವರನ್ನು ಭಾರತದ ವಿರುದ್ಧ ಇಷ್ಟು ದಿನ ಬಳಸ್ತಾ ಇದ್ದ ಪಾಕಿಸ್ತಾನ ಈಗ ಖೈಬರಲ್ಲಿ TTP ವಿರುದ್ಧ, ಬಲೂಚಲ್ಲಿ ಲಿಬರೇಷನ್ ಫ್ರಂಟ್ ವಿರುದ್ಧ ಕೂಡ ಇದೇ ಉಗ್ರರನ್ನು ಬಳಕೆ ಮಾಡೋದಕ್ಕೆ ಹೋಗ್ತಾ ಇದೆ. ಹೀಗಾಗಿ ಬಲೂಚಿಸ್ತಾನದಲ್ಲಿ ಲಷ್ಕರ್ನ ಬ್ರಾಂಚ್ ಆಫೀಸುಗಳು ತಲೆ ಎತ್ತುತ್ತಾ ಇವೆ. ಈ ಹಿಂದೆ ಕಾಶ್ಮೀರದಲ್ಲಿ ಕೆಲಸ ಮಾಡಿದ್ದ ಒಂದಷ್ಟು ಜನರನ್ನು ಅಲ್ಲಿಗೆ ರಿಕ್ರೂಟ್ ಮಾಡಿದ್ದಾರೆ. ಅಂಥವರ ಪೈಕಿ ಮೀರ್ ಶುಕ್ರ್ ಖಾನ್ ರೈಸಾನಿ ಕೂಡ ಒಬ್ಬ. ಗೆಳೆಯರೆ, ಈ ಹಿಂದೆ ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆಗಳಿಗೆ ಜನರನ್ನು ಪೂರೈಸ್ತಾ ಇದ್ದ ರೈಸಾನಿ ಕಣಿವೆಯಲ್ಲಿ ಸಾಕಷ್ಟು ನೆಟ್ವರ್ಕನ್ನು ಹೊಂದಿದ್ದ. ಅಲ್ಲಿ ಓವರ್ ದ ಗ್ರೌಂಡ್ ವರ್ಕರ್ಸ್ ಜೊತೆ ಇವನಿಗೆ ಸಂಬಂಧಗಳಿದ್ವು. ಗಡಿ ದಾಟಿ ಭಾರತಕ್ಕೆ ಬರುವ ಉಗ್ರರಿಗಲ್ಲಿ ಬೇಕಾದ ವ್ಯವಸ್ಥೆಗಳನ್ನು ರೈಸಾನಿ ಮಾಡಿಕೊಡ್ತಾ ಇದ್ದ. ಹಾಗೆ ರಿಕ್ರೂಟ್ಮೆಂಟಲ್ಲಿ ಕೂಡ ಇವನ ಕೊಡುಗೆ ತುಂಬ ದೊಡ್ಡದಿತ್ತು. ಈಗ ಪಾಕಿಸ್ತಾನದ ISIಗೆ ಬಲೂಚಿಸ್ತಾನದಲ್ಲಿ ಲಿಬರೇಷನ್ ಆರ್ಮಿಯನ್ನು ಎದುರಿಸೋದಕ್ಕೆ ಒಂದು ಉಗ್ರ ಸಂಘಟನೆ ಬೇಕು. ಅಲ್ಲಿ BLA ಪಡೆಗಳು ಪಾಕಿಸ್ತಾನಿ ಸೇನೆಯನ್ನು ಹರ್ಕೊಂಡು ತಿಂತಾ ಇವೆ. ಹೀಗಾಗಿ ಅಲ್ಲೊಂದಷ್ಟು ಡೆತ್ ಸ್ಕ್ವಾಡ್ಗಳನ್ನು ಪಾಕಿಸ್ತಾನ ರಚನೆ ಮಾಡಿದೆ. ISIS ಉಗ್ರರನ್ನು ತಂದು ಅಲ್ಲಿ ನೆಲೆ ನಿಲ್ಲಿಸಿದೆ. ಹಾಗೆ ಲಷ್ಕರನ್ನು ಕೂಡ ಆಕ್ಟಿವ್ ಮಾಡಿದೆ. ಈಗ ಬಲೂಚಿಸ್ತಾನದಲ್ಲಿ ಲಷ್ಕರ್ ಉಗ್ರರ ರಿಕ್ರೂಟ್ಮೆಂಟನ್ನು ಈ ರೈಸಾನಿ ಮಾಡ್ತಾ ಇದ್ದ. ಇವನನ್ನು ಕ್ವೆಟಾ ಭಾಗದ ಉಪನಾಯಕನನ್ನಾಗಿ ನೇಮಕ ಮಾಡಲಾಗಿತ್ತು. ಇನ್ನು ಈ ರೈಸಾನಿ ಕ್ವೆಟಾದಲ್ಲಿ LET ಆಯೋಜಿಸಿದ್ದ ಮರ್ಕಾ ಎ ಹಕ್ ಅನ್ನೋ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಹೋಗಿದ್ದ. ಇದು ಪಾಕಿಸ್ತಾನದ ಸೇನೆಯ ಪರವಾಗಿ ಲಷ್ಕರ್ ಆಯೋಜಿಸಿದ್ದ ಕಾರ್ಯಕ್ರಮ. ಅಲ್ಲಿ ಲಷ್ಕರ್ ಎ ತೈಬಾದ ಬಲೂಚಿಸ್ತಾನ ಮುಖ್ಯಸ್ಥ ಹಫೀಜ್ ಇದ್ರಿಸ್ ಮೊಘಲ್ ಕೂಡ ಇದ್ದ. ಅವನ ಜೊತೆ ಈ ರೈಸಾನಿ ವೇದಿಕೆಯನ್ನು ಹಂಚಿಕೊಂಡಿದ್ದ. ಆ ಕಾರ್ಯಕ್ರಮ ಮುಗಿಸಿ ರೈಸಾನಿ ಕಾರಲ್ಲಿ ಮನೆಗೆ ಹೋಗ್ತಾ ಇರುವಾಗ ಕ್ವೆಟಾದ ಜನನಿಬಿಡ ಸರ್ಕಲಲ್ಲಿ ಅವನ ಮೇಲೆ ಅಪರಿಚಿತ ಬಂದೂಕುಧಾರಿಯೊಬ್ಬ ದಾಳಿ ಮಾಡಿದ್ದಾನೆ. ಕಾರಲ್ಲಿ ಕೂತಿರುವಾಗಲೇ ರೈಸಾನಿ ಮೇಲೆ ಪಿಸ್ತೂಲ್ನಿಂದ ಗುಂಡು ಹಾರಿಸಲಾಗಿದೆ. ಅಲ್ಲಿಗೆ ಕಂಡವರ ಮಕ್ಕಳನ್ನು ಕರ್ಕೊಂಡು ಬಂದು ಅವರ ಮೈಗೆ ಬಾಂಬ್ ಕಟ್ಟಿ ಸತ್ತರೆ 72 ಹೂರುಗಳು ಸಿಗುತ್ತವೆ ಬೇಟ, ಇಲ್ಲಿ ಬದುಕೇನು ಮಾಡ್ತೀಯ, ಅಲ್ಲಿಗೆ ಹೋಗ್ಬಿಡು, ನಿನಗಾಗಿ 130 ಅಡಿಯ 72 ಕಾಯ್ತಾ ನಿಂತಿವೆ ಅಂತ ಬೋಧಿಸ್ತಾ ಇದ್ದ ರೈಸಾನಿ ಈಗ ತಾನೇ ಹೂರಿಫೈ ಆಗಿದ್ದಾನೆ.
ಬಹುಶಃ ಅವನನ್ನು ಇಲ್ಲೇ ಬಿಟ್ಟರೆ ದಿನಾ ಹೋರುಗಳನ್ನು ಹುಡ್ಕೊಂಡು ಬರೋರ ಸಂಖ್ಯೆ ಹೆಚ್ಚಾಗುತ್ತೆ ಅಂತಲೋ, ಅಥವಾ 72 ಅಂತ ದಿನಾ ನೆನಪಿಸಿಕೊಳ್ತಾ ಇದ್ದವನಿಗೆ ಆ 72 ಸಿಕ್ಕಿಬಿಟ್ರೆ ಹೆಂಗಿರುತ್ತೆ, ಸತ್ತ ಮೇಲೆ ಅವುಗಳನ್ನು ತಗೊಂಡು ಏನು ಮಾಡಬೇಕು ಅನ್ನೋದನ್ನು ತೋರಿಸಿಕೊಡೋದಿಕ್ಕೋ ಏನೋ. ಅಂತೂ ಅವನಿಗೆ ಪರಲೋಕದಿಂದ ಕರೆ ಬಂದಿದೆ, ಅವರ ದೇವರಿಗೆ ಇವನ ಮೇಲೆ ಪ್ಯಾರಾಗಿದೆ. ಹೂರ್ದಾತರು ಬಂದು ಅವನಿದ್ದ ಕಡೆನೇ ಟಿಕೆಟ್ ಕೊಟ್ಟು ಹಾರಿ ಹೋಗಿದ್ದಾರೆ. ಈ ರೈಸಾನಿಯ ಸಾವು ಬಲೂಚಿಸ್ತಾನದಲ್ಲಿ ಲಷ್ಕರ್ಗೆ ದೊಡ್ಡ ಹಿನ್ನಡೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಖೈಬರ್ ಪಖ್ತೂನ್ಖ್ವಾ ಭಾಗದ ಬಜೌರ್ ಜಿಲ್ಲೆಯ ಹಲವಾರು ಕಡೆಗಳಲ್ಲಿ ಏಕಕಾಲಕ್ಕೆ TTP ದಾಳಿಗಳನ್ನು ಮಾಡಿದೆ. ಅದರಲ್ಲೂ ಲೋಯಿ ಮಾಮುಂಡ್ ತೆಹಸಿಲ್ನಲ್ಲಿರುವ ದಮಂಗಿ ಸ್ಕೌಟ್ಸ್ ನೆಲೆ ಮೇಲೆ ಅತ್ಯಂತ ಭಯಾನಕ ದಾಳಿ ನಡೆದಿದೆ. ಅಲ್ಲಿ ಫಿದಾಯಿನ್ ಒಬ್ಬ ಸ್ಕೌಟ್ಸ್ ಬೇಸ್ ಗೇಟ್ಗೆ ಸ್ಫೋಟಕಗಳನ್ನು ತುಂಬಿದ್ದ ವಾಹನವನ್ನು ನುಗ್ಗಿಸಿದ್ದಾನೆ. ಅದು ದೊಡ್ಡದಾಗಿ ಸ್ಫೋಟಗೊಂಡಿದೆ. ಅಲ್ಲಿದ್ದ ಗಾರ್ಡುಗಳು ಸಾವಿಗೀಡಾಗಿದ್ದಾರೆ. ಒಳಗಿರೋರು ಈ ಸ್ಫೋಟದಿಂದ ಬೆಚ್ಚಿಬಿದ್ದು ಎಚ್ಚರಗೊಳ್ಳುವುದರ ಒಳಗೆ TTPಯ ಬಂದೂಕುಧಾರಿಗಳು ಕ್ಯಾಂಪ್ ಒಳಕ್ಕೆ ನುಗ್ಗಿದ್ದಾರೆ. ಅಲ್ಲಿ ಮನ ಬಂದಂತೆ ಗುಂಡಾರಿಸಿದ್ದಾರೆ. ಪಾಕಿಸ್ತಾನದ ಭದ್ರತಾ ಪಡೆಗಳಲ್ಲಿಗೆ ರಕ್ಷಣೆಗೆ ಬರುತ್ತವೆ ಅನ್ನೋ ಕಾರಣಕ್ಕೆ ಆ ಭಾಗದ ರಸ್ತೆಗಳನ್ನು ಕೂಡ ಮುಚ್ಚಲಾಗಿದೆ. ಹಾಗೆ ಆ ಭದ್ರತಾ ಪಡೆಗಳು ಎಲ್ಲಿಗೆ ಹೋಗಬೇಕು ಅನ್ನೋದು ಅರ್ಥವಾಗದೆ ಗೊಂದಲಕ್ಕೆ ಬೀಳೋ ಹಾಗೆ ಅಲ್ಲಿ ಇನ್ನೂ ಹಲವಾರು ಪೊಲೀಸ್ ಹಾಗೂ ಸೇನಾ ಕ್ಯಾಂಪ್ಗಳನ್ನು ಗುರಿಯಾಗಿಸ್ಕೊಂಡು TTP ಏಕಕಾಲಕ್ಕೆ ದಾಳಿಯನ್ನು ಕೂಡ ಮಾಡಿದೆ. ಗೆಳೆಯರೆ, ಅಲ್ಲಿ ನಡೆದಿರೋದು ಅತ್ಯಂತ ಪ್ಲ್ಯಾಂಡ್ ದಾಳಿ. ಒಂದು ಕಡೆ ದಾಳಿ ನಡೆದರೆ ಬ್ಯಾಕಪ್ ಫೋರ್ಸ್ ಅಲ್ಲಿಗೆ ಬೇಗ ಬಂದುಬಿಡುತ್ತೆ ಮತ್ತು ಬಂದೂಕುಧಾರಿಗಳ ವಿರುದ್ಧ ಅವರು ಕಾರ್ಯಾಚರಣೆಯನ್ನು ಶುರು ಮಾಡ್ತಾರೆ. ಆದರೆ ಹಲವು ಟಾರ್ಗೆಟ್ಗಳನ್ನು ಏಕಕಾಲಕ್ಕೆ ಗುರಿಯಾಗಿಸ್ಕೊಂಡು ಬಿಟ್ರೆ ಭದ್ರತಾ ಪಡೆಗಳು ಕೂಡ ಎಲ್ಲ ಕಡೆಗಳಿಗೂ ಡೈವರ್ಟ್ ಆಗಬೇಕಾಗತ್ತೆ. ಆಗ ಅವರ ಶಕ್ತಿ ಕಡಿಮೆ ಆಗುತ್ತೆ. ಇದು ಗೆರಿಲ್ಲಾ ತಂತ್ರದ ಭಾಗ. TTP ಬಜೌರಲ್ಲಿ ಅದನ್ನು ಮಾಡಿದೆ. 23 ಕ್ಯಾವೆಲರಿ ವಿಭಾಗ, 172 ವಿಂಗ್, 173 ಮತ್ತು 177 ವಿಂಗುಗಳು ಮತ್ತು 26 ಫ್ರಾಂಟಿಯರ್ ಫೋರ್ಸ್ ರೆಜಿಮೆಂಟ್ನ ಘಟಕಗಳಿಗೆ ಸಂಬಂಧಪಟ್ಟ ಸ್ಥಳಗಳು ದಾಳಿಗೀಡಾಗಿವೆ. ಇದರಲ್ಲಿ ಸುಮಾರು 19ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಸ್ಕೌಟ್ಸ್ ಬೇಸ್ನಲ್ಲಿ ಎಷ್ಟು ಜನ ಸಾವಿಗೀಡಾದರು ಅನ್ನೋ ವರದಿಗಳು ಇನ್ನೂ ಖಚಿತವಾಗಿ ಬರಬೇಕಿದೆ. ಆದರೆ 7 ಮಂದಿ 26 FF ಘಟಕಕ್ಕೆ ಸೇರಿದವರು ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಬಲೂಚ್ ರೆಜಿಮೆಂಟಲ್ಲಿ ಕೂಡ ಸಾಕಷ್ಟು ಸಾವು ನೋವುಗಳುಂಟಾಗಿವೆ. 50ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ಪ್ರಾಥಮಿಕ ವರದಿಗಳು ಹೇಳ್ತಾ ಇವೆ. ಇನ್ನೂ ಹೆಚ್ಚಿನ ಮಾಹಿತಿ ಅಲ್ಲಿ ಬರೋದು ಬಾಕಿ ಇದೆ. ಗೆಳೆಯರೆ, ಇತ್ತೀಚೆಗೆ ನೌರಂಗ್ ಬಜಾರ್ನಲ್ಲಿ ಕೂಡ TTP ಪೊಲೀಸ್ ಹಾಗೂ ಭದ್ರತಾ ಪಡೆಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತು. ಅಲ್ಲಿ 9 ಜನ ಸಾವಿಗೀಡಾದರು. ಹಾಗೆ ಪಕ್ಕದ ಬಲೂಚಿಸ್ತಾನದ ಬರ್ಖಾನ್ನಲ್ಲಿ BLA ವಿರುದ್ಧ ಕಾರ್ಯಾಚರಣೆ ಮಾಡೋದಕ್ಕೆ ಹೋದ ಪಾಕಿಸ್ತಾನದ ಸೇನಾ ಪಡೆಗಳು 5 ಅಧಿಕಾರಿಗಳನ್ನು ಕಳ್ಕೋಬೇಕಾಗಿ ಬಂತು. ಒಟ್ಟಾರೆ ಬಲೂಚ್ ಹಾಗೂ ಖೈಬರಲ್ಲಿ TTP ಮತ್ತು ಲಿಬರೇಷನ್ ಆರ್ಮಿಗಳು ಪಾಕಿಸ್ತಾನದ ನಂಬರ್ 1 ಆರ್ಮಿಯನ್ನು ಚಂಡಾಡ್ತಾ ಇವೆ. ಇನ್ನು ಅವರ ಮುಖ್ಯಸ್ಥ ಆಸಿಮ್ ಮುನೀರ್ ಮಾತ್ರ ನಾವು ಸಂಧಾನ ಮಾಡಿಸ್ತೀವಿ ಅಂತ ಹೇಳ್ತಾ ಇಸ್ಲಾಮಿಕ್ ನ್ಯಾಟೋ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾನೆ. ಹಂಗೆ ಹೇಳ್ತಾನೆ ಅವನನ್ನು 4 ಕಾಸು ಹಿಂದಕ್ಕೆ ಹಾಕೋತಾ ಹೋಗ್ತಾ ಇದ್ದಾನೆ. ಇದು ಗೆಳೆಯರೆ, ಪಾಕಿಸ್ತಾನದಲ್ಲಿ ಮತ್ತೆ ಪ್ಯಾರಡ್ ಅಂಡ್ ಹೂರ್ಡ್ ಶುರುವಾಗಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.